ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗೋ ಲಕ್ಷಣಗಳು ಎದ್ದು ಕಾಣ್ತಿದೆ. ಕಳೆದ 2 ತಿಂಗಳ ಹಿಂದೆ ಗಬ್ಬೆದ್ದು ನಾರಿದ್ದ ಸಿಟಿ ಮತ್ತೆ ಕಸದ ಸಮಸ್ಯೆ ಎದುರಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಬ್ಬದ ಹೊಸ್ತಿಲಲ್ಲೇ ಕಸದ ರಾಶಿ ಭಯ ಶುರುವಾಗಿದೆ. ಅದ್ಯಾಕಪ್ಪ ಅಂತೀರಾ? ಟೇಕ್ ಅ ಲುಕ್. ರಾಜಧಾನಿಗೆ ಮತ್ತೆ ತಟ್ಟಲಿದ್ಯಾ ಕಸದ ಸಂಕಷ್ಟ? ಗಾರ್ಡನ್ ಸಿಟಿ ಮತ್ತಾಗುತ್ತಾ ಗಾರ್ಬೇಜ್ ಸಿಟಿ? ರಸ್ತೆಗೆ ಇಳಿಯೋದೇ ಡೌಟು ಕಸದ ಟ್ರಕ್ಸ್. ಕಳೆದ 2 ತಿಂಗಳ ಹಿಂದೆ ಸಿಲಿಕಾನ್ ಸಿಟಿ ಗಬ್ಬೆದ್ದು ಹೋಗಿತ್ತು. ನಗರದ ಬೀದಿಗಳಲ್ಲಿ ಕಸಗಳ ರಾಶಿಗಳೇ ತುಂಬಿ ರಸ್ತೆಗಳಲ್ಲಿ ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಹಾಗೆ ಆಗಿತ್ತು. ಬೆಳಗ್ಗೆ ಆದ್ರೆ ಮನೆಯಿಂದ ಕಸ ಹೊರಹಾಕೋದೇ ಜನರಿಗೆ ಸಮಸ್ಯೆ ಆಗಿತ್ತು. ಇಷ್ಟೆಲ್ಲಾ ಸಮಸ್ಯೆಗೆ ಕಾರಣವಾಗಿದ್ದು ಕಸದ ವಾಹನಗಳನ್ನ ಚಾಲಕರು ರಸ್ತೆಗೆ ಇಳಿಸದೇ ಇದ್ದದ್ದು. ತಮ್ಮ ಬೇಡಿಕೆಗಳು ಈಡೇರದಕ್ಕೆ ಸಿಟ್ಟಿಗೆದ್ದು ಚಾಲಕರು ಪ್ರತಿಭಟನೆ ನಡೆಸಿದ್ದ ಪರಿಣಾಮ ಗಾರ್ಡನ್ ಸಿಟಿ ಗಬ್ಬಾಗಿ ಕಾಣುವಂತಾಗಿತ್ತು. ಇದೀಗ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ. ಕಸದ ಲಾರಿ ಮತ್ತು ಆಟೋ ಚಾಲಕರ ನಿರ್ಧಾರದಿಂದ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಸೋಮವಾರದಿಂದ ಕಸ ಸಾಗಿಸೋ ಆಟೋ ಹಾಗೂ ಲಾರಿ ಚಾಲಕರು ಚಳುವಳಿ ಆರಂಭಿಸಲು ಮುಂದಾಗಿದ್ದಾರೆ. ಕೆಲಸ ಕಾಯಂಗೆ ಆಗ್ರಹಿಸಿ ಕಸ ಸಾಗಿಸೋ ಆಟೋ, ಲಾರಿ ಚಾಲಕರು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ವಿವಿಧ ಸಂಘಟನೆಗಳ ಜೊತೆ ಸೇರಿ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದ್ದು, ಸೋಮವಾರದಿಂದ ಸಿಲಿಕಾನ್ ಸಿಟಿಯಲ್ಲಿ ಕಸ ವಿಲೇವಾರಿ ಸಮಸ್ಯೆ ಮತ್ತೆ ತಲೆದೂರುವ ಸಾಧ್ಯತೆ ಇದೆ. ಪ್ರತಿಭಟನೆಗೆ ಮುನ್ನವೇ ನಿಧಾನವಾಗಿ ಒಂದೊಂದೇ ವಾರ್ಡ್ನಲ್ಲಿ ಕಸದ ಲಾರಿ ನಿಲ್ಲಿಸುವ ಚಳುವಳಿ ನಡೆಸುವ ಚಟುವಟಿಕೆ ಶುರುವಾಗತೊಡಗಿದೆ. ಡ್ರೈವರ್ಗಳ ಬೇಡಿಕೆಗಳೇನು? ಐಡಿಪಿ ಸಾಲಪ್ಪ ವರದಿ ಜಾರಿಗೊಳಿಸಬೇಕು. ಘನತ್ಯಾಜ್ಯ ವಿಲೇವಾರಿ ಮಾಡೋ ಚಾಲಕರ ಸೇವೆ ಕಾಯಂ ಮಾಡಬೇಕು. ಚಾಲಕರು ಸಹಾಯಕರನ್ನ ಪೌರ ಕಾರ್ಮಿಕರಂತೆ ಪರಿಗಣಿಸಬೇಕು. 2023ರಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಚಾಲಕರನ್ನ ಕಾಯಂಗೊಳಿಸಬೇಕು. ಹೊರಗುತ್ತಿಗೆ ಕಾರ್ಮಿಕರನ್ನ ನೇರ ವೇತನಕ್ಕೆ ಪರಿಗಣಿಸಬೇಕು. ಇನ್ನು ಗುತ್ತಿಗೆ, ಹೊರಗುತ್ತಿಗೆ ಆಧಾರದಲ್ಲಿ ಇರುವ ಚಾಲಕರನ್ನ ಕಾಯಂ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಕಳೆದ ಬಾರಿ ಪ್ರತಿಭಟನೆ ನಡೆಸಿದಾಗ ಡಿಸಿಎಂ ಡಿಕೆಶಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಭರವಸೆ ನೀಡಿದ್ರು. ಆದ್ರೆ ಭರವಸೆ ನೀಡಿ 3 ತಿಂಗಳಾದ್ರೂ ಕ್ಯಾರೆ ಅನ್ನದ ಹಿನ್ನೆಲೆ ಚಾಲಕರು ಗಾಡಿ ಎತ್ತದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿರೋ ಹಿನ್ನೆಲೆ ಜನ ಖರೀದಿಯಲ್ಲಿ ಬಿಸಿಯಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹಬ್ಬ ಬಂದ್ರೆ ಸಾಕು, ಸಾಮಾನ್ಯವಾಗಿ 3 ಟನ್ ಅಷ್ಟು ಕಸ ಹೆಚ್ಚಾಗುತ್ತದೆ. ಅಂಥದ್ರಲ್ಲಿ ಗಣೇಶ ಚತುರ್ಥಿ ಹೊಸ್ತಿಲಲ್ಲೇ ಕಸದ ಲಾರಿಗಳು ನಿಂತ್ರೆ ಬೆಂಗಳೂರಿನಲ್ಲಿ ಕಸದ ರಾಶಿ ತುಂಬಿ ತುಳುಕಿ ಮಾರುಕಟ್ಟೆಗಳು, ರಸ್ತೆಗಳು ಡಂಪಿಂಗ್ ಯಾರ್ಡ್ ಆಗೋದಂತೂ ಸತ್ಯ. ಅಲ್ಲದೆ ಎಲ್ಲಂದ್ರಲ್ಲೇ ಕಸ ಶೇಖರಣೆ ಆದ್ರೆ ನಾನಾ ಆರೋಗ್ಯ ಸಮಸ್ಯೆಗಳು ಸಹ ಅಟ್ಕಾಯಿಸಿಕೊಳ್ಳೋದ್ರಲ್ಲಿ ನೋ ಡೌಟ್. 7ನೇ ತಾರೀಕು 4ನೇ ತಿಂಗಳು 2025ರಂದು ಮತ್ತು 1/5/2025ರಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ದಿನಾಚರಣೆ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮಗೆ ನೇರವೇತನಕ್ಕೆ ಒಳಪಡಿಸ್ತೀರಿ, ನಮ್ಮನ್ನ ಏನು ಕಾಯಂ ಮಾಡ್ತೀರಿ, ಗುತ್ತಿಗೆ ಪದ್ಧತಿನ ರದ್ದು ಮಾಡ್ತೀನಿ ಅಂತೇಳಿ ಒಂದು ಭರವಸೆನ ಕೊಟ್ಟಿರ್ತಾರೆ. ಆ ಭರವಸೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಈಗ ಮತ್ತೆ ನಮ್ಮನ್ನ ನೇರವೇತನಕ್ಕೆ ಒಳಪಡಿಸದೆ, ಕಾಯಂಗೊಳಿಸದೆ ನಮ್ಮನ್ನ ಗುತ್ತಿಗೆ ಪದ್ಧತಿಗೆ 7 ವರ್ಷಗಳ ಕಾಲ ಕೊಡೋದಕ್ಕೆ BSWL ಕಂಪನಿ ಮುಂದಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕರೆದಿರುವಂಥ ಟೆಂಡರ್ನ ರದ್ದುಪಡಿಸಿ ನಮ್ಮನ್ನ ನೇರವೇತನಕ್ಕೆ ಒಳಪಡಿಸೋಂಥ ಒಂದು ಸರ್ಕಾರಿ ಆದೇಶನ ಹೊರಡಿಸಬೇಕು. ಇಲ್ಲವಾದಲ್ಲಿ ನಾವು 15ನೇ ತಾರೀಕು ಸೆಪ್ಟೆಂಬರ್ ಅಂದರೆ 9ನೇ ತಿಂಗಳು 2025ರಂದು ನಾವು ಉಪವಾಸ ಸತ್ಯಾಗ್ರಹನ ಕೂತ್ಕೊತಾರೆ. ಎಂಟರ್ ಬೆಂಗಳೂರಲ್ಲಿರುವಂಥ ಎಲ್ಲ ವಾರ್ಡ್ಗಳಿಂದನೂ ನಮ್ಮ ಘನತ್ಯಾಜ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದಂಥ ಚಾಲಕರು, ಸಹಾಯಕರುಗಳೆಲ್ಲ ಸೇರಿ ನಾವು ಉಪವಾಸ ಸತ್ಯಾಗ್ರಹದಲ್ಲಿ
ಒಟ್ನಲ್ಲಿ 2 ತಿಂಗಳ ಹಿಂದೆ ಆದ ಕಸ ವಿಲೇವಾರಿ ಸಂಕಷ್ಟದಿಂದಲೇ ಬೆಂಗಳೂರು ಇನ್ನೂ ಚೇತರಿಸಿಕೊಂಡಿಲ್ಲ. ಇದೇ ಹೊತ್ತಲ್ಲೇ ಬೆಂಗಳೂರಿಗರಿಗೆ ಮತ್ತೆ ಶಾಕ್ ಎದುರಾಗಿದೆ. ಚಾಲಕರು ಲಾರಿ ಬಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಕೂರೋ ಮುನ್ನ ಪಾಲಿಕೆ ಎಚ್ಚೆತ್ತುಕೊಳ್ಳಲೇಬೇಕಿದೆ. ಇಲ್ಲದೆ ಹೋದ್ರೆ ಬ್ರಾಂಡ್ ಆಗ್ಬೇಕಿದ್ದ ಬೆಂಗಳೂರು ಬ್ಯಾಡ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಚರಣ್ ಮೂಡ್ಬೇತ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.